ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। ಅಭಿಮಾನಿಗಳೇ, ವಿಶೇಷವಾಗಿ ಹಿಂದಿಯ ಬಗ್ಗೆ ಹೆಚ್ಚಿನ ಅಭಿಮಾನ ಇದ್ದಂಥ ಅನೇಕ ಮಾನ್ಯರೇ ಮತ್ತು ಬಂಧುಗಳೇ, ಗುರೂಜಿ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಅವರು ಈ ಭಾಗದ ಅತ್ಯಂತ ಹಿರಿಯ ನಾಯಕರು. ಯಾಕಂದರೆ ನಾನು ಕಂಡಿದ್ದು ಅವ್ರಿಗಿಂತ ಮೊದಲಿನವ್ರಿಗೆ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಬಹುಶಃ ನಮ್ಮ ಇನಾಮದಾರ್ ಸಾಹೇಬರು ಕೂಡ ಹೆಚ್ಚು ಕಡಿಮೆ ಅದೇ ವಯಸ್ಸಲ್ಲಿ ಇರ್ಬೋದು ಅಂತ ನನಗನ್ಸುತ್ತೆ. ಸಮಕಾಲೀನರು ಅಂತ ನಾನು ಹೇಳ್ಬೋದು. ಅವ್ರು ಆಗಾಗ ನನ್ನ ಜೊತೆಗೆ ವಿಮೋಚನಾ ಸಂದರ್ಭದಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಅವ್ರು ಮಾತಾಡೋ ನಿಮ್ಮ ತಂದೆಯವರು ನಾವೆಲ್ಲ ಒಂದೇ ಟೈಮಿಗೆ ಅಸೆಂಬ್ಲಿಗೆ ಹೋಗಿದ್ದೇವೆ ಅಂತ ಆ ಮಾತನ್ನು ಹೇಳಿದರು. 1962 ನಾವು ಹೇಳಬೇಕಾಗತ್ತೆ, ವಿದ್ಯಾಧರ್ ಗುರೂಜಿ ಅವರು ಅವ್ರ ಜೊತೆಗೆ ಅವರು ಜೀವನ ಪರ್ಯಂತ ಇದ್ದಂಥವರು ಮಹಾನ್ ಇನ್ನೊಬ್ಬರು ವ್ಯಕ್ತಿ ಅಂತಂದ್ರೆ ತಂದೆಯವರು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರು. ಯಾವತ್ತೂ ಅವರು ಜೊತೆಗಿರೋರು. ಮತ್ತು ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ಕೂಡ, ಯಾಕಂದರೆ ಗುರ್ಮಿಟ್ಕಲ್ ಯಾದಗಿರಿ ಹಿಂದೆ ಒಂದೇ ತಾಲೂಕು ಕೂಡ ಆಗಿತ್ತು. ಹೀಗಾಗಿ ಜೊತೆಗೆ ಬೆಳೆದಿದ್ದವ್ರೆ. ಆದರೆ ಇವರು ಸಾಕಷ್ಟು ಸೀನಿಯರ್ ಅಂತೂ ಕೂಡ ಹೇಳ್ತಾ ಇದ್ರು. ಒಂದು ಮಾತು ಇವತ್ತು ಭಾಳ ಘಂಟಾಘೋಷವಾಗಿ ಹೇಳಬೇಕಾಗತ್ತೆ, ನಮ್ಮ ಭಾಗದಲ್ಲಿ ಹಿಂದಿಯ ಬಗ್ಗೆ ಯಾರೇ ಇಲ್ಲಿ ಇದ್ದಾರಪ್ಪ ಅಂತಂದ್ರೆ ಅದರ ಭೀಷ್ಮ ಪಿತಾಮಹ ಮತ್ತಾರೂ ಅಲ್ಲ, ಅದು ವಿದ್ಯಾಧರ್ ಗುರೂಜಿ ಅವರು ಅಂತ ಹೇಳಬೇಕು. 111ನೇ ಗುರೂಜಿಯವರ ಜಯಂತ್ಯೋತ್ಸವ ನಿರ್ಮಲ ಮನಸ್ಸಿನ ಸ್ವಚ್ಛ ಹೃದಯದ ಪ್ರಖರ ವಾಗ್ಮಿಯ ವ್ಯಕ್ತಿತ್ವವುಳ್ಳ ಮಾತೃ ಹೃದಯದ ಹೊಂದಿದ ಶತಾಯುಷಿ ರಾಷ್ಟ್ರಪ್ರೇಮಿ ರಾಷ್ಟ್ರಸಂತ ಹಿಂದಿ ಭಾಷಾ ಪಂಡಿತ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ವಿದ್ಯಾಧರ ಗುರೂಜಿಯವರ ಈ 111ನೇ ಜಯಂತ್ಯೋತ್ಸವದ ಈ ಪವಿತ್ರ ಗಳಿಗೆಯಲ್ಲಿ ಅವರ ಬಾಲ್ಯ ಜೀವನವನ್ನು ನೋಡೋದಾದರೆ, ಶ್ರೀಯುತರು 30ನೇ ಡಿಸೆಂಬರ್ 1914ರಂದು ಗುರ್ಮಿಟ್ಕಲ್, ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ನಲ್ಲಿ ಸಾಯಣ್ಣ ಮತ್ತು ಭೀಮಕ್ಕ ದಂಪತಿಗಳಿಗೆ ಜನಿಸ್ತಾರೆ. ಅವರ ತೊಟ್ಟಿಲ ಹೆಸರು ಭಿಕ್ಷಪ್ಪ. 3-4 ಜನ ಗಂಡುಮಕ್ಕಳು ತೀರ್ಕೊಳ್ತಾ ಇದ್ರಂತ. ಅವ್ರ ತಂದೆ ತಾಯಿಗಳು ಪ್ರಾರ್ಥನೆ ಮಾಡಿದ್ರಂತೆ, ದೇವರಿಗಾಗಿ ಭಿಕ್ಷೆ ಕೊಡಪ್ಪ ಉಳಿಸಂತ. ಅದಕ್ಕಾಗಿ ಭಿಕ್ಷಪ್ಪ ಅಂತ ಹೆಸರು ಬಂತವರಿಗೆ. ಈ ಬಾಲಕ ಸ್ವಾಮಿ ವಿವೇಕಾನಂದರು ನರೇಂದ್ರ ಯಾವ ರೀತಿಯಾಗಿ ತುಂಟ ಇದ್ರು ಅದೇ ರೀತಿಯಾಗಿ ಬಾಲ್ಯದಲ್ಲಿ ಬಹಳ ತುಂಟ. ಯಾವುದೇ ಸನ್ಯಾಸಿ ಇದ್ರ ಬಗ್ಗೆ ಬಹಳ ನಂಬಿಕೆ ಉಳ್ಳಂಥವ್ರು ಅವರು ಆಗಿರಲಿಲ್ಲ. ಎತ್ತಲ ಮಾಮರ ಎತ್ತಲ ಕೋಗಿಲೆ ಎಂಬಂತೆ ಗುರ್ಮಿಟ್ಕಲ್ ನಗರದಲ್ಲಿನ ನಗರೇಶ್ವರ ಮಂದಿರದಲ್ಲಿ ಹರಿದ್ವಾರದ ಕ್ರಾಂತಿಕಾರಿ ಸ್ವಾಮಿ ರಾಮಗಿರಿಜಿ ಮಹಾರಾಜ್ ಅವರ ಆಗಮನ ಆಗ್ತದೆ. ವೇದಿಕೆ ಮೇಲೆ ಕೂತಂತ ಎಲ್ಲ ವೇದಿಕೆ ಮುಖಂಡರಿಗೆ ಮತ್ತು ಸಹೋದರಿ ನಮಸ್ಕಾರ ಮಾಡುತ್ತಾರೆ. ರಾಮಗಿರಿಜಿ ಮಹಾರಾಜ್ ಅವರ ಇವರನ್ನ ಕಂಡ ಮೇಲೆ, ದರ್ಶನ ಆದ್ಮೇಲೆ ಇವರನ್ನು ನೋಡಿಕೊಂಡು ಇವರಿಗೆ ಈ ದೇಶದ ಮನುಷ್ಯರ ಮನಸ್ಸುಗಳ ಮೈಲಿಗೆಯನ್ನು ತೊಳಿತಕ್ಕಂಥ ಶಕ್ತಿ ನಿನ್ನ ಹತ್ರ ಇದೆ. ಬುದ್ಧರನ್ನು ಕಾಣಲಿಲ್ಲ, ನಾವು ಬುದ್ಧರನ್ನು ಕಾಣಲಿಲ್ಲ, ಬಸವಾದಿ ಶರಣರನ್ನು ಕಾಣಲಿಲ್ಲ, ನಾವು ಮಹಾತ್ಮ ಗಾಂಧೀಜಿಯವರನ್ನು ಕಾಣಲಿಲ್ಲ. ಆದರೆ ಅವರೆಲ್ಲ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ನಮಗೆಲ್ಲ ಆದರ್ಶವಾಗಿರುವ ಚೇತನ ಶಕ್ತಿಯಾದಂತಹ ಶ್ರೀ ವಿದ್ಯಾಧರ ಗುರೂಜಿಯವರ ಒಂದು ಜಯಂತ್ಯೋತ್ಸವದ ತಮ್ಮದೇ ಆದ ಶೈಲಿಯಲ್ಲಿ ನುಡಿದಂತಹ ದಯಾನಂದ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಇದೀಗ
ವೇದಿಕೆ ಮೇಲೆ ಕೂತಂತ ಎಲ್ಲ ವೇದಿಕೆ ಮುಖಂಡರಿಗೆ ಹಾಗೂ ತೆಳಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಸಹೋದರಿ ನಮಸ್ಕಾರ ಮಾಡ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬದಲಾದ ಆಡಳಿತ ವ್ಯವಸ್ಥೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಮಾಡಿಕೊಂಡು ಅದೇನೋ ಸರಿ, ಆದರೆ ಅದಕ್ಕೂ ನಮಗೂ ತಕರಾರಿಲ್ಲ. ಆದರೆ ಮೂಲತಃ ಯೋಧರನ್ನ ನಾವು ಗೌರವಿಸಬೇಕು ಅಂತಂದ್ರೆ ಕ್ಷಮೆ ಇರಲಿ, ಬರೀ ನಾನು ಹೆಸರನ್ನ ಈ ಬದಲಾವಣೆ ಕಾರ್ಯಕ್ರಮಕ್ಕೆ ಏನಾಗಬೇಕಾಗಿತ್ತು ಅಂತಂದ್ರೆ ಬುದ್ಧರನ್ನು ಕಾಣಲಿಲ್ಲ, ನಾವು ಬುದ್ಧರನ್ನು ಕಾಣಲಿಲ್ಲ, ಬಸವಾದಿ ಶರಣರನ್ನೂ ಕಾಣಲಿಲ್ಲ, ನಾವು ಮಹಾತ್ಮ ಗಾಂಧೀಜಿಯವರನ್ನೂ ಕಾಣಲಿಲ್ಲ. ಆದರೆ ಅವರೆಲ್ಲ ತತ್ವ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ನಮಗೆಲ್ಲ ಆದರ್ಶವಾಗಿರುವ ಚೇತನ ಶಕ್ತಿಯಾದಂತಹ ಶ್ರೀ ವಿದ್ಯಾಧರ ಗುರೂಜಿಯವರ ಒಂದು ಜಯಂತ್ಯೋತ್ಸವದ ಅಂಗ ತಮ್ಮದೇ ಆದ ಶೈಲಿಯಲ್ಲಿ ನುಡಿದಂತಹ ದಯಾನಂದ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದೀಗ ವೇದಿಕೆ ಮೇಲೆ ಕೂತಂತ ಎಲ್ಲ ವೇದಿಕೆ ಮುಖಂಡರಿಗೆ ಹಾಗೂ ತೆಳಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಸಹೋದರಿ ನಮಸ್ಕಾರ ಮಾಡ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಬರಬೇಕಾದ ದೋಷ ನೇರಿಟ್ಟು ಹಾಕೊಂಡು ಹೊರಟು ಅಂತಂದ್ರೆ ಅವರ ಹೆಜ್ಜೆಗಳು ಎಷ್ಟು ಗಟ್ಟಿಗಿರ್ತಿದ್ವು, ಅವರ ಮಾತುಗಳು ಅಷ್ಟೇ ಗಟ್ಟಿಯಾಗಿರ್ತಿದ್ವು ಅಂತ ಒಬ್ಬ ವ್ಯಕ್ತಿಯವರು ವಿದ್ಯಾಧರ ಗುರೂಜಿಯವರು. ನಾನು ಈ ಕಾರ್ಯಕ್ರಮಕ್ಕೆ ಬುದ್ಧರನ್ನು ಕಾಣಲಿಲ್ಲ, ನಾವು ಬುದ್ಧರನ್ನು ಕಾಣಲಿಲ್ಲ, ಬಸವಾದಿ ಶರಣರನ್ನೂ ಕಾಣಲಿಲ್ಲ, ನಾವು ಮಹಾತ್ಮ ಗಾಂಧೀಜಿಯವರನ್ನೂ ಕಾಣಲಿಲ್ಲ. ಆದರೆ ಅವರೆಲ್ಲ ತತ್ವ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ನಮಗೆಲ್ಲ ಆದರ್ಶವಾಗಿರುವ ಚೇತನ ಶಕ್ತಿಯಾದಂತಹ ಶ್ರೀ ವಿದ್ಯಾಧರ ಗುರೂಜಿಯವರ ಒಂದು ಜಯಂತ್ಯೋತ್ಸವದ ತಮ್ಮದೇ ಆದ ಶೈಲಿಯಲ್ಲಿ ನುಡಿದಂತಹ ದಯಾನಂದ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಸ್ವತಂತ್ರ ಹೋರಾಟಗಾರರಿಗೆ ಮರ್ಯಾದೆ ಮಾಡಬೇಕಲ್ಲ, ತರಬೇಕಲ್ಲ ಸಾಮಾನ್ಯವಾಗಿ ಚರ್ಚೆ ಮಾಡಿದ್ವಿ ಮತ್ತು ನಾನು ವಿಚಾರ ಮಾಡ್ತೀನಿ. ಏನಪ್ಪಾ ಅಂದ್ರೆ ಸ್ವತಂತ್ರ ಹೋರಾಟಗಾರನ ನಾವು ಮೇಲೆತ್ತಬೇಕು ಅಂತಕ್ಕಂಥದ್ದು, ಅಂದ್ರೆ ಮೇಲೆತ್ತಬೇಕಂತಕ್ಕಂಥ ಅವ್ರು ಹಾಕಿರ್ತಕ್ಕಂಥ ಒಂದು ಆಶೀರ್ವಾದವನ್ನ ನಾವು ಪಡಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದು ಬಹಳ ಮಹತ್ವದ ಇದು ಇದೆ. ನಾವು ಈ ದಿನಾಚರಣೆ ಮಾಡೇಬೇಕು ಅಂತಕ್ಕಂಥದ್ದು ಏನು ಮಾಡಿದ್ವಿ, ಬಹಳ ಖುಷಿ ಆಯ್ತು. ಎಲ್ಲರೂ ಏನಾದ್ರು ತಿಳುವಳಿಕೆ ಬುದ್ಧರನ್ನು ಕಾಣಲಿಲ್ಲ, ಈ ನಗರದ ನಾವು ಬುದ್ಧರನ್ನು ಕಾಣಲಿಲ್ಲ, ಬಸವಾದಿ ಶರಣರನ್ನೂ ಕಾಣಲಿಲ್ಲ, ತಮ್ಮೆಲ್ಲರಿಗೂ ನಮ್ದು ಋಣಿ ಇದೆ. ಮಹಾತ್ಮ ಗಾಂಧೀಜಿಯವರನ್ನೂ ಮಹತ್ವದ ಕಾಣಲಿಲ್ಲ. ಕಾರ್ಯಕ್ರಮ ಮುಂದೆ ಆದರೆ ಮಾಡ್ಬೇಕಂತ ಅವರೆಲ್ಲ ತತ್ವ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ನಮಗೆಲ್ಲ ಆದರ್ಶವಾಗಿರುವ ಚೇತನ ಶಕ್ತಿಯಾದಂತಹ ಬಹಳ ಖುಷಿ ಶ್ರೀ ಇದೆ. ವಿದ್ಯಾಧರ ಇದನ್ನ ಗುರೂಜಿಯವರ ಸರ್ಕಾರ ಒಂದು ಮಾಡಬೇಕು ಅಂತಕ್ಕಂಥದ್ದು ಜಯಂತ್ಯೋತ್ಸವದ ಅಂಗ ತಮ್ಮದೇ ಆದ ಶೈಲಿಯಲ್ಲಿ ನುಡಿದಂತಹ ಹೋರಾಟಗಾರರು ಸರ್ ಅವರಿಗೆ ಮತ್ತೆ ನಾನು ಅವ್ರ ಸ್ಮಾರಕಗಳಾಗಬೇಕು, ಧನ್ಯವಾದಗಳನ್ನು ಅವ್ರ ಹೇಳ್ತಾ ಚರಿತ್ರೆ ಮತ್ತೆ ಜೀವಂತ ಇದೀಗ ಇಡಬೇಕು, ವೇದಿಕೆ ಮೇಲೆ ಕೂತಂತ ಎಲ್ಲ ವೇದಿಕೆ ಮುಖಂಡರಿಗೆ ಹಾಗೂ ತೆಳಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಯಾವ ಹಿರಿಯ ತರ ನಡ್ಕೊಂಡು ಮತ್ತು ಬರ್ತಾರೆ, ಯಾವ ತರ ಸಹೋದರಿ ನಮಸ್ಕಾರ ಕಷ್ಟಪಟ್ಟಿದ್ದಾರೆ, ದೇಶ ಮಾಡ್ತಾ ಸ್ವತಂತ್ರ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಪಠ್ಯ ಕರ್ನಾಟಕ. ಪುಸ್ತಕ ಆಗಬೇಕು ನಮ್ದು ಒತ್ತಾಯ ಇದೆ. ಹಾಗಾಗಿ ಎಲ್ಲ ಇವತ್ತಿನ ಸೇರಿದಂಥ ಎಲ್ಲ ಈ ವಿದ್ಯಾಧರ ಗುರೂಜಿಯವರ ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.